ಲೋಕಸಮರಕ್ಕೆ ದಿನಗಣನೆ ಆರಂಭ ಆಗಿದೆ. ಮಗದೊಂದು ಕಡೆ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿ ಪರ ಸ್ಟಾರ್ ಪ್ರಚಾರಕರೆಲ್ಲರೂ ಕೂಡ ಪ್ರಚಾರದಲ್ಲಿ ಧುಮುಕಿದ್ದಾರೆ. ಆದ್ರೆ ಚುನಾವಣಾ ಆಯೋಗಕ್ಕಿರುವಂತಹ ಟೆನ್ಷನ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಲ್ಲ, ಮತದಾನವನ್ನ ಹೆಚ್ಚಿಸುವಂತಹ ವಿಚಾರದಲ್ಲಿ ಟೆನ್ಷನ್ ಇದೆ. ಯಾಕಂದ್ರೆ ಓದ್ಕೊಂಡಿರುವಂತವರೇ ಅವತ್ತು ರಜಾ ಸಿಕ್ಬಿಟ್ರೆ ಸಾಕು, ಟ್ರಿಪ್ ಹೋಗೋಣ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಥವಾ ಫ್ರೆಂಡ್ಸ್ನ ಕರ್ಕೊಂಡು ಅಂತ ಸುತ್ತೋರೇ ಜಾಸ್ತಿ. ಹೀಗಿರುವಾಗ ಮತದಾನದ ಸಂಖ್ಯೆಯನ್ನ ಹೆಚ್ಚು ಮಾಡೋಕೆ ಇದೀಗ ಪ್ಲಾನ್ ಮಾಡಿದ್ದಾರೆ ಒಂದು QR ಕೋಡ್ ಅಂತ. ಈ QR ಕೋಡ್ನಿಂದ ಹೆಂಗಪ್ಪ ಮತದಾನ ಜಾಸ್ತಿ ಮಾಡೋದು ಅಂದ್ರ ನೋಡ್ತಾ ಹೋಗೋಣ. ಮತದಾನ ಹೆಚ್ಚಳಕ್ಕಾಗಿ ಚುನಾವಣಾ ಆಯೋಗ ಹೊಸ ಪ್ಲಾನ್. ಮತದಾರರ ಮನ ಗೆಲ್ಲಲು ಆಯೋಗದಿಂದ ಡಿಜಿಟಲ್ ಅಸ್ತ್ರ. ಚುನಾವಣೆ ಬಂದ್ರೆ ಸಾಕು ಅತ್ತ ರಾಜಕಾರಣಿಗಳಿಗೆ ಗೆಲ್ಲುವ ಚಿಂತೆಯಾದ್ರೆ ಇತ್ತ ಚುನಾವಣಾ ಆಯೋಗಕ್ಕೆ ಮತದಾನ ಹೆಚ್ಚಳ ಮಾಡುವ ಚಿಂತೆ. ಪ್ರತಿ ಚುನಾವಣೆಯಲ್ಲೂ ಕೂಡ ವಿಶೇಷವಾಗಿ ನಗರ ಭಾಗದಲ್ಲಿ ಏನೇ ಕಸರತ್ತು ಮಾಡಿದ್ರೂ ಕೂಡ ಅಂದುಕೊಂಡಂತಹ ಮಟ್ಟದಲ್ಲಿ ಮತದಾನ ಹೆಚ್ಚಳ ಮಾಡಲಿಕ್ಕೆ ಆಗ್ತಿಲ್ಲ. ಇದೇ ಕಾರಣಕ್ಕೆ ಈ ಬಾರಿ ಮತ್ತೊಂದು ಪ್ರಯೋಗಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಡಿಜಿಟಲ್ ಅಸ್ತ್ರದ ಮೂಲಕ ಮತದಾನದ ಜಾಗೃತಿಗೆ ಮುಂದಾಗಿದೆ. ಎಲೆಕ್ಷನ್ ಬಂತಪ್ಪ ಅಂದರೆ ಹಾಲಿಡೇ ಜಾಲಿಡೇ ಅನ್ನುವಂತಹ ಮೈಂಡ್ಸೆಟ್ನಲ್ಲಿ ಬಹುತೇಕ ಜನ ಇರ್ತಾರೆ. ಇನ್ನು ಬೆಂಗಳೂರಿನಲ್ಲಂತೂ ಮತಗಟ್ಟೆ ಹುಡುಕೋದೆ ಒಂದು ದೊಡ್ಡ ಸವಾಲು. ಅದಕ್ಕಂತಾನೆ ಎಲೆಕ್ಷನ್ ಕಮಿಷನ್ ಮಾಡಿರುವ ಪ್ಲಾನ್ ಇದು. QR ಕೋಡ್ ಮತದಾರರ ಪ್ರಭುವಿನ ಮನವನ್ನ ಗೆಲ್ಲಕ್ಕೆ ಲೋಕಕದನಕ್ಕೆ ಮೊಟ್ಟ ಮೊದಲ ಬಾರಿ QR ಕೋಡ್ ಅಸ್ತ್ರವನ್ನ ಚುನಾವಣಾ ಆಯೋಗ ಕೂಡ ಪ್ರಯೋಗ ಮಾಡ್ತಿದೆ. ಎಲೆಕ್ಷನ್ ಗೆಲ್ಲಲು ರಣಭೂಮಿಯಲ್ಲಿ ಕದನ ಕಲಿಗಳು ಡಿಫರೆಂಟ್ ಟೆಕ್ನಿಕ್ ಮೊರೆ ಹೋಗ್ತಾರೆ. ಇದೇ ತರ ಮತದಾರರ ಮನಸ್ಸನ್ನ ಗೆಲ್ಲಲು ಈ QR ಕೋಡ್ ಅನ್ನ ಚುನಾವಣಾ ಆಯೋಗ ಅನುಷ್ಠಾನ ಮಾಡ್ತಿದೆ. ಮನೆ ಮನೆಗೆ ಕೊಡುವಂತಹ ಮತಚೀಟಿಯ ಹಿಂದೆ ಈ ಸಲ QR ಕೋಡ್ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದಾಗ ಮತಗಟ್ಟೆಯ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಭ್ಯವಾಗುತ್ತೆ. ಮತಗಟ್ಟೆ ಎಲ್ಲಿದೆ, ಎಷ್ಟು ದೂರ ಇದೆ, ಕ್ರಮಿಸಲು ಎಷ್ಟು ಸಮಯ ಬೇಕು, ಸಂಪೂರ್ಣ ಮಾಹಿತಿ QR ಕೋಡ್ನಲ್ಲಿ ಲಭ್ಯವಾಗುತ್ತೆ. QR ಕೋಡ್ನಲ್ಲಿ ವಿ ಪ್ರೊವೈಡ್ ದ ಡೀಟೇಲ್ಸ್ ಆಫ್ ದ ಪೋಲಿಂಗ್ ಸ್ಟೇಷನ್. ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಪ್ಲಸ್ ಇಟ್ ಶೋಸ್ ದ ಮ್ಯಾಪ್. ಒನ್ಸ್ ದೇ ಸ್ಕ್ಯಾನ್ ದ QR ಕೋಡ್ ಇಟ್ ಕನೆಕ್ಟ್ಸ್ ಟು ದ ಗೂಗಲ್ ಮ್ಯಾಪ್. ಸೊ ದೇ ಕ್ಯಾನ್ ಈಸಿಲಿ ನೇವಿಗೇಟ್, ಮತ್ತು ಆ ಪೋಲಿಂಗ್ ಸ್ಟೇಷನ್ಗೆ ಹೋಗೋದು ಈಸಿ ಆಗ್ತದೆ. ಸೊ ಇದನ್ನು ನಾವು ಬೆಂಗಳೂರಿನಲ್ಲಿ ಮತ್ತು ಮಿಕ್ಕುಳಿದ ಎಲ್ಲ ಕಾರ್ಪೊರೇಷನ್ಸ್, ಮುನ್ಸಿಪಲ್ ಕಾರ್ಪೊರೇಷನ್ಸ್ನಲ್ಲಿ ಫಸ್ಟ್ ಟೈಮ್ ಆಗಿ ಈ ವ್ಯವಸ್ಥೆಯನ್ನು ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಎಂದು ಒಂದು ಸ್ಲಿಪ್ ಕೊಡ್ತೀವಿ. ಸೊ ಪ್ರತಿಯೊಂದು ವೋಟರ್ಗೂ ಕೂಡ ನಾವು ಈ ಸ್ಲಿಪ್ ಕೊಡ್ತೀವಿ ಬಿಫೋರ್ ಅಟ್ಲೀಸ್ಟ್ 5 days ಬಿಫೋರ್ ದ ಪೋಲ್. ಸೊ ಈ ಟೈಮ್ನಲ್ಲಿ ಆ ಬ್ಯಾಕ್ ಸೈಡ್ನಲ್ಲಿ QR ಕೋಡ್ ಪ್ರಿಂಟ್ ಆಗಿ ಬರ್ತದೆ, ಪ್ರತಿಯೊಬ್ಬರಿಗೂ ವೋಟರ್ಗೂ ಬರ್ತದೆ. ಸೊ ದೇ ಕ್ಯಾನ್ ಈಸಿಲಿ ಅಕ್ಸೆಸ್ ದ ಪೋಲಿಂಗ್ ಸ್ಟೇಷನ್. BBMP ಮತ್ತು 10 ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮತಗಟ್ಟೆಯನ್ನ ಸುಲಭವಾಗಿ ತಲುಪಲು QR ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಕಂಪ್ಲೀಟ್ ಲೊಕೇಶನ್ ಗೊತ್ತಾಗೋದ್ರಿಂದ ಮತಗಟ್ಟೆ ಹುಡುಕುವ ಪ್ರಮೇಯವೇ ಇರೋದಿಲ್ಲ. ನಿರಾಯಾಸವಾಗಿ ಮತದಾರರು ಮತಗಟ್ಟೆಯನ್ನು ತಲುಪಬಹುದು. ಬೆಳಗಾವಿ, ವಿಜಯಪುರ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ತುಮಕೂರು, ಬಳ್ಳಾರಿ ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಇದರ ಸದುಪಯೋಗವನ್ನು ಪಡೆಯಬಹುದು. BBMP ಮತ್ತು ಬೆಂಗಳೂರು ಬಿಟ್ಟು 10 ಮಹಾನಗರ ಪಾಲಿಕೆ ವ್ಯಾಪ್ತಿಯ 47 ವಿಧಾನಸಭಾ ಕ್ಷೇತ್ರದ 13,847 ಮತಗಟ್ಟೆಗಳಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಕಹಳೆಯನ್ನು ಮೊಳಗಿಸಲು ರಾಜಕೀಯ ನಾಯಕರು ಒಂದು ಕಡೆ ನಾನಾ ರಣತಂತ್ರವನ್ನು ರೂಪಿಸ್ತಾ ಇದ್ರೆ, ಇನ್ನೊಂದು ಕಡೆ ಶತಾಯಗತಾಯ ಮತದಾನದ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಲೇಬೇಕು ಅಂತೇಳಿ ಚುನಾವಣಾ ಆಯೋಗ ನಾನಾ ಕಸರತ್ತನ್ನು ನಡೆಸ್ತಾ ಇದೆ. ಈ ಡಿಜಿಟಲ್ ಅಸ್ತ್ರದ ಮೂಲಕವಾದರೂ ಜನ ಮತಗಟ್ಟೆಗೆ ಬಂದು ತಮ್ಮ ಜವಾಬ್ದಾರಿಯನ್ನು ತೋರ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.